ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದಕ್ಷಿಣ ಪೂರ್ವ ಏಷ್ಯಾದಲ್ಲಿರುವ ಒಂದು ಚಿಕ್ಕ ದೇಶ ಕಾಂಬೋಡಿಯಾದ ಸುತ್ತಲೂ ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾಂನಂತಹ ದೇಶಗಳಿವೆ. ಪ್ರಪಂಚದ ಅತಿದೊಡ್ಡ ದೇವಸ್ಥಾನವಾದ ಅಂಕೋರ್ ವಾಟ್ ಇಲ್ಲಿಯೇ ಇದೆ. ಇದು 12ನೇ ಶತಮಾನದಲ್ಲಿ ಹಿಂದೂ ಧರ್ಮದ ಭಾಗವಾಗಿ ವಿಷ್ಣು ದೇವರಿಗಾಗಿ ನಿರ್ಮಿಸಲಾದ ಪುರಾತನ ದೇವಸ್ಥಾನ. ನಂತರದ ದಿನಗಳಲ್ಲಿ ಇದು ಬೌದ್ಧ ಧರ್ಮದ ತಾಣವಾಗಿ ಬದಲಾಗುತ್ತೆ. ಈ ದೇವಸ್ಥಾನ ದೇಶದ ಪ್ರಮುಖ ಗುರುತು ಮತ್ತೆ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರೋದ್ರಿಂದ ಈ ದೇವಸ್ಥಾನದ ಚಿತ್ರ ಕಾಂಬೋಡಿಯಾ ದೇಶದ ರಾಷ್ಟ್ರೀಯ ಧ್ವಜದಲ್ಲೂ ಇದೆ. ಈ ದೇಶದ ಜನಸಂಖ್ಯೆ 1,70,00,000. ಕಾಂಬೋಡಿಯಾ ಜನರು ನಮ್ಮಂತೆಯೇ ನಮಸ್ಕಾರ ಮಾಡಿ ಇತರರನ್ನ ಸ್ವಾಗತಿಸ್ತಾರೆ. ಇದನ್ನ ಅವರು ಸಾಂಪಿಯಾ ಅಂತ ಕರೀತಾರೆ. ಸಾಮಾನ್ಯವಾಗಿ ಒಬ್ಬರಿಗೆ ನಮಸ್ಕಾರ ಮಾಡುವಾಗ ಕೈಗಳನ್ನ ಎದೆ ಮಟ್ಟಕ್ಕೆ ಇಡ್ತಾರೆ. ವಯಸ್ಸಲ್ಲಿ ಹಿರಿಯರಿಗೆ ವಂದನೆ ಮಾಡುವಾಗ ಕೈಗಳನ್ನ ಮುಖಕ್ಕೆ ಹತ್ರ ಇಡ್ತಾರೆ. ಇದೇ ರೀತಿ ತುಂಬಾ ಗೌರವಾನ್ವಿತ ಸನ್ಯಾಸಿ ಅಥವಾ ಗೌರವಾನ್ವಿತ ರಾಜಕೀಯ ನಾಯಕರಿಗೆ ತಲೆಯ ಮೇಲೆ ಕೈಗಳನ್ನ ಇಟ್ಟು ವಂದನೆ ಸಲ್ಲಿಸ್ತಾರೆ. ಇದರ ಅರ್ಥ ಅವರು ಹೆಚ್ಚಿನ ಗೌರವ ನೀಡುತ್ತಿದ್ದಾರೆ ಎಂದು ಸಂಕೇತವನ್ನ ಸೂಚಿಸುತ್ತೆ. ನಮ್ಮ ಶುಭಾಶಯದಂತೆ ಸಾಂಪಿಯಾ ಸಹ ಒಂದು ಸಾಂಸ್ಕೃತಿಕ ಚಿಹ್ನೆಯಾಗಿದೆ. ಕಾಂಬೋಡಿಯಾದ ಗ್ರಾಮೀಣ ಪ್ರದೇಶಗಳಲ್ಲಿ ವಿಚಿತ್ರವಾದ ಒಂದು ಸಂಪ್ರದಾಯ ಇದೆ. ಅದೇನೆಂದ್ರೆ ಈ ಹಳ್ಳಿಯಲ್ಲಿರೋ ಒಬ್ಬ ಹೆಣ್ಣು ಮಗಳು ವಿವಾಹ ವಯಸ್ಸನ್ನ ತಲುಪಿದಾಗ ಮನೆಯವರು ಕಷ್ಟಪಟ್ಟು ಹುಡುಗನನ್ನ ಹುಡುಕುವ ಕೆಲಸ ಮಾಡೋದಿಲ್ಲ. ಸರಳವಾಗಿ ಅವರು ಒಂದು ಪಿಂಕ್ ಕಲರ್ ಬಟ್ಟೆಯನ್ನ ಅವರ ಮನೆ ಮೇಲೆ ಕಟ್ಟಿ ಇಡ್ತಾರೆ. ಇದು ನಮ್ಮ ಮನೆಯಲ್ಲಿ ವಿವಾಹ ವಯಸ್ಸಿನ ಹುಡುಗಿ ಇದ್ದಾಳೆ ಎಂದು ಇಡೀ ಊರಿಗೆ ತಿಳಿಸುತ್ತೆ. ಆದ್ದರಿಂದ ವಿವಾಹ ವಯಸ್ಸಿನ ಯುವಕರು ಆ ಮನೆಗೆ ಹೋಗಿ ಹುಡುಗಿಯನ್ನ ಕೇಳಬಹುದು. ಹುಡುಗಿಗೆ ಇಷ್ಟವಾದ್ರೆ ತಕ್ಷಣವೇ ವಿವಾಹ ನಡೆಸಲಾಗುತ್ತೆ. ಆದ್ರೆ ಇಲ್ಲಿರುವ ಇನ್ನೊಂದು ಆಚಾರ ಏನೆಂದ್ರೆ ಅಲ್ಲಿ ಆ ಹುಡುಗಿ ಇಷ್ಟಪಟ್ಟರೆ ಮಾತ್ರ ಮದುವೆ ನಡೆಯುತ್ತೆ. ಕಾಂಬೋಡಿಯಾದ ಮಹಿಳೆಯರು ಸುಂದರಿಯರು, ಬುದ್ಧಿವಂತರು ಆಗಿರ್ತಾರೆ. ಸಿಟಿಗಳಲ್ಲಿ ವಾಸಿಸೋ ಮಹಿಳೆಯರು ಸ್ವತಂತ್ರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಮತ್ತೆ ಉದ್ಯೋಗಗಳಿಗೂ ಹೋಗ್ತಾರೆ. ವಿಶೇಷವಾಗಿ ಪ್ರವಾಸೋದ್ಯಮ ಮತ್ತೆ ವಿವಿಧ ಸಂಸ್ಥೆಗಳಲ್ಲಿ ಹೆಚ್ಚಾಗಿ ಮಹಿಳೆಯರೇ ಕೆಲಸ ಮಾಡ್ತಾರೆ. ಕಾಂಬೋಡಿಯಾದ ಬಹುತೇಕ ಯುವ ಮಹಿಳೆಯರು ವಿದೇಶಿ ಯುವಕರನ್ನ ವಿವಾಹ ಮಾಡಿಕೊಳ್ಳಲು ಇಷ್ಟಪಡ್ತಾರೆ. ವಿಶೇಷವಾಗಿ ಅಮೆರಿಕ, ಫ್ರಾನ್ಸ್, ಕೊರಿಯಾ, ಜಪಾನ್ ಮುಂತಾದ ದೇಶಗಳ ಗಂಡಸರು ತುಂಬಾ ತಾಳ್ಮೆಯುಳ್ಳವರು ಎಂದು ಅವರು ಭಾವಿಸ್ತಾರೆ. ಕಾಂಬೋಡಿಯಾದಲ್ಲಿ ಪ್ರತಿ ವರ್ಷ 3,000ದಿಂದ 4,000ವರೆಗೆ ಅಂತಾರಾಷ್ಟ್ರೀಯ ವಿವಾಹಗಳು ನಡೆಯುತ್ತವೆ. ಕಾಂಬೋಡಿಯಾ ದೇಶದ ವಿವಾಹಗಳು ಆ ದೇಶದ ಸಂಸ್ಕೃತಿ ಪದ್ಧತಿಯಂತೆ ಸಂಪ್ರದಾಯಗಳನ್ನು ಅನುಸರಿಸಿ ನಡೆಯುತ್ತವೆ. ವಿವಾಹ ಸಮಾರಂಭ ಆರಂಭವಾದಾಗ ಮೊದಲ ಸಂಸ್ಕಾರವಾಗಿ ವಧೂವರರನ್ನ ಕೂರಿಸಿ ಅವರ ತಲೆಗೂದಲನ್ನ ಕತ್ತರಿಸುವಂತಹ ಕ್ರಿಯೆಗಳನ್ನ ಮಾಡ್ತಾರೆ. ಆದ್ರೆ ಇದು ಕೇವಲ ಸಂಕೇತಾತ್ಮಕ ಕ್ರಿಯೆ. ನಿಜವಾಗಿ ತಲೆ ಕೂದಲನ್ನ ಕತ್ತರಿಸೋದಿಲ್ಲ. ಇದು ಹಿಂದಿನ ಕಾಲವನ್ನ ಬಿಟ್ಟು ಭವಿಷ್ಯಕ್ಕೆ ಒಟ್ಟಿಗೆ ಹೋಗೋದನ್ನ ಸೂಚಿಸುತ್ತದೆ. ವಿವಾಹದ ಸಮಯದಲ್ಲಿ ವಧೂವರರು 3ರಿಂದ 5 ಬಾರಿ ಬಟ್ಟೆಗಳನ್ನ ಬದಲಾಯಿಸ್ತಾರೆ. ಪ್ರತಿಯೊಂದು ವಿಭಿನ್ನ ಬಣ್ಣ, ಆಭರಣಗಳು ಮತ್ತೆ ಅದಕ್ಕೆ ತಕ್ಕಂತೆ ತಲೆ ಕೂದಲನ್ನ ಅಲಂಕಾರ ಮಾಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ನಾವು ಅನುಸರಿಸುವಂತೆ ಈ ವಿವಾಹಗಳಲ್ಲಿ ತಾಳಿ ಅಥವಾ ಉಂಗುರವನ್ನ ಬಳಸೋದಿಲ್ಲ. ಅದಕ್ಕೆ ಬದಲಾಗಿ ವಧೂವರರ ಮಣಿಕಟ್ಟಿಗೆ ಹಿರಿಯರು ಕೆಂಪು ಬಣ್ಣದ ದಾರಗಳನ್ನ ಕಟ್ಟುತ್ತಾರೆ. ಇದು ಅವರಿಬ್ಬರಿಗೂ ಸಂಯೋಜಿಸುವ ದಾರವಾಗಿ ಪರಿಗಣಿಸಲಾಗ್ತದೆ. ಅದೇ ದಿನ ರಾತ್ರಿ ಇನ್ನೊಂದು ಚಿಕ್ಕ ಧಾರ್ಮಿಕ ಸಂಸ್ಕಾರದೊಂದಿಗೆ ವಿವಾಹ ಸಮಾರಂಭ ಮುಗಿಯುತ್ತೆ. ಕಾಂಬೋಡಿಯಾ ಜನರು ಬ್ಯಾಂಕ್ಗಳಲ್ಲಿ ಹಣ ಸಂಗ್ರಹಿಸುವುದಕ್ಕಿಂತ ಹೆಚ್ಚು ಚಿನ್ನ ಖರೀದಿಸೋದಕ್ಕೆ ಇಷ್ಟಪಡ್ತಾರೆ. ಇದೇ ಕಾರಣಕ್ಕಾಗಿ ದೇಶಾದ್ಯಂತ ಅನೇಕ ಚಿನ್ನದ ಆಭರಣ ಅಂಗಡಿಗಳನ್ನ ನಾವು ನೋಡಬಹುದು. ಆಭರಣ ಖರೀದಿಸೋದನ್ನ ಕಾಂಬೋಡಿಯಾ ಜನರು ಒಂದು ಹೂಡಿಕೆಯಾಗಿ ಅವರ ಆಸ್ತಿಯ ಮೌಲ್ಯವನ್ನ ಹೆಚ್ಚಿಸುವ ಮಾರ್ಗವಾಗಿ ಪರಿಗಣಿಸ್ತಾರೆ. ಕಾಂಬೋಡಿಯಾ ವಿವಾಹಗಳಲ್ಲಿ ಮಹಿಳೆಯರು ಮತ್ತೆ ವಧೂವರರು ಹೆಚ್ಚಿನ ಚಿನ್ನದ ಆಭರಣಗಳನ್ನ ಧರಿಸೋದನ್ನ ನಾವು ನೋಡಬಹುದು. ಆದ್ರೆ ಅದನ್ನ ಕೇವಲ ಆಭರಣವಾಗಿ ಅಲ್ಲದೆ ಆರ್ಥಿಕ ಬೆಂಬಲವಾಗಿ ಪರಿಗಣಿಸ್ತಾರೆ. ಅನೇಕ ಕಾಂಬೋಡಿಯನ್ನರ ಬಳಿ ಬ್ಯಾಂಕ್ ಅಕೌಂಟ್ನೇ ಇರೋದಿಲ್ಲ. ಆದ್ರೆ ಎಷ್ಟು ಚಿನ್ನ ಇದೆ ಅಂತ ಕೇಳಿದ್ರೆ ಕೊನೆಯ ಗ್ರಾಮ್ ತನಕ ಎಲ್ಲವನ್ನ ವಿವರವಾಗಿ ಸರಿಯಾಗಿ ಹೇಳ್ತಾರೆ. ನಮ್ಮ ಕಡೆಗಳಲ್ಲಿ ಚಿನ್ನ ಮಾರಿ ಕಾರ್, ಬೈಕು ಮುಂತಾದ ವಸ್ತುಗಳನ್ನ ಖರೀದಿಸ್ತೇವೆ. ಆದ್ರೆ ಅವರು ವಸ್ತುಗಳನ್ನ ಮಾರಿ ಚಿನ್ನ ಖರೀದಿಸಬೇಕು ಅಂತ ನೋಡ್ತಾರೆ. ಇಷ್ಟರ ಮಟ್ಟಿಗೆ ಚಿನ್ನ ಅವರಿಗೆ ಬಹಳ ಮುಖ್ಯವಾದ ವಸ್ತು. ನಮ್ಮ ದೇಶದಲ್ಲಿ ಭರತನಾಟ್ಯದಂತೆ ಕಾಂಬೋಡಿಯಾದಲ್ಲಿ ಅಪ್ಸರ ನೃತ್ಯ ಅಂತ ಕರೆಯಲ್ಪಡೋ ಸಾಂಪ್ರದಾಯಿಕ ನೃತ್ಯ ಪ್ರಸಿದ್ಧವಾಗಿದೆ. ಭರತನಾಟ್ಯದಂತೆಯೇ ಇದು ಕೂಡ ಹಿಂದೂ ಧರ್ಮದೊಂದಿಗೆ ಸಂಬಂಧ ಹೊಂದಿರುವ ನೃತ್ಯ. ಅಂಕೋರ್ ವಾಟ್ ದೇವಸ್ಥಾನದಲ್ಲೂ ಅಪ್ಸರ ನೃತ್ಯ ಮಾಡುವ ಶಿಲ್ಪಗಳನ್ನ ನಾವು ನೋಡಬಹುದು. ನಗುಮುಖದೊಂದಿಗೆ ನಿಧಾನವಾಗಿ ಕೈ ಮತ್ತೆ ದೇಹದ ಚಲನೆ ಮಾಡ್ತಾ ಪಾರಂಪರಿಕ ಕಮರ್ ಸಂಗೀತಕ್ಕೆ ಅವರು ನೃತ್ಯ ಮಾಡ್ತಾರೆ. ಈ ನೃತ್ಯ ಕಲಾವಿದರು ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಇದಕ್ಕಾಗಿ ತರಬೇತಿ ಪಡೆದು ನೃತ್ಯವನ್ನ ಸರಿಯಾಗಿ ಕಲಿತಾರೆ. ಹಾಗೇನೆ ಈ ನೃತ್ಯವನ್ನ ಅವರು ಒಂದು ನಿರ್ದಿಷ್ಟ ವಯಸ್ಸು ತಲುಪಿದ ನಂತರವೇ ಈ ನೃತ್ಯ ತರಬೇತಿ ತೆಗೆದುಕೊಳ್ತಾರೆ. ಇಲ್ಲಿ ಅಪ್ಸರ ನೃತ್ಯಗಾರ್ತಿಯಾಗಿರುವುದು ಕಾಂಬೋಡಿಯಾದಲ್ಲಿ ದೊಡ್ಡ ಗೌರವವಾಗಿ ಪರಿಗಣಿಸಲಾಗ್ತದೆ. ಕಾಂಬೋಡಿಯಾದ ರಾಜಧಾನಿ ಇಲ್ಲಿ ನೀವು ಬೆಳಗ್ಗೆ ಎದ್ದು ಕಣ್ಣು ತೆರೆದು ನೋಡಿದಾಗ ಊರು ತುಂಬಾ ಎಲ್ಲಾ ದೇವಾಲಯಗಳು ತೆರೆದು ದೇವಸ್ಥಾನದ ಗಂಟೆ ಸದ್ದು ಕೇಳಿ ಬರುತ್ತದೆ. ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳು ಮತ್ತೆ ಆಟೋಗಳೇ ಹೆಚ್ಚಾಗಿ ಓಡಾಡ್ತವೆ. ಇನ್ನು ರಾಜಧಾನಿಯಲ್ಲಿ ನೈಟ್ ಮಾರ್ಕೆಟ್ಗಳು ತುಂಬಾ ಪ್ರಸಿದ್ಧ. ಹೆಚ್ಚಿನ ಜನರು ಸ್ಟ್ರೀಟ್ ಶಾಪಿಂಗ್ ಆಗಿ ಈ ಮಾರ್ಕೆಟ್ಗೆ ಹೋಗ್ತಾರೆ.
ಇದಲ್ಲದೆ ರಾಯಲ್ ಪ್ಯಾಲೇಸ್ ಆಫ್ ಕಾಂಬೋಡಿಯಾ, ವಾಟ್ ಫು ನಾಮ್ ಬುದ್ಧ ದೇವಸ್ಥಾನ ಮುಂತಾದ ಕೆಲ ಪ್ರಸಿದ್ಧ ಸ್ಥಳಗಳು ಈ ರಾಜಧಾನಿಯಲ್ಲಿವೆ. ಕಾಂಬೋಡಿಯಾದಲ್ಲಿ ಸಂಪೂರ್ಣವಾಗಿ ನೀರಿನ ಮೇಲೆ ನಿರ್ಮಿಸಲಾದ ಕೆಲ ಗ್ರಾಮಗಳಿವೆ. ಈ ಗ್ರಾಮಗಳನ್ನ ಕಾಂಬೋಡಿಯಾದ ಟೋನ್ಲೋ ಸಾಪ್ ಸರೋವರದಲ್ಲಿ ನಿರ್ಮಿಸಲಾಗಿದೆ. ಬೇಸಿಗೆ ಕಾಲದಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿರುವಾಗ ಮನೆಗಳ ಅಡಿಪಾಯದ ಕಂಬಗಳನ್ನ ನಾವು ನೋಡಬಹುದು. ಈ ಸಮಯದಲ್ಲಿ ಹೊರಗೆ ಕಾಣೋ ಸ್ವಲ್ಪ ಭೂಮಿಯಲ್ಲಿ ಜನರು ತಮ್ಮ ದೈನಂದಿನ ಜೀವನವನ್ನ ನಡೆಸ್ತಾರೆ. ಆದ್ರೆ ಮಳೆಗಾಲ ಆರಂಭವಾದಾಗ ನೀರಿನ ಮಟ್ಟ ಹೆಚ್ಚಾಗ್ತದೆ. ನೀರು ತನ್ನ ಪೂರ್ಣ ಮಟ್ಟವನ್ನ ತಲುಪಿದಾಗ ಹಡಗುಗಳೇ ಸಂಚಾರಕ್ಕೆ ಏಕೈಕ ಮಾರ್ಗವಾಗ್ತವೆ. ಇಲ್ಲಿರೋ ಅನೇಕರು ಮಳೆಗಾಲದಲ್ಲಿ ಭೂಮಿಗೆ ಕಾಲಿಡದೇನೆ ಜೀವನ ನಡೆಸ್ತಾರೆ. ಇಲ್ಲಿರುವ ಚಿಕ್ಕ ಹುಡುಗರು ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಹಡಗು ಓಡಿಸೋದನ್ನ ಕಲಿತಾರೆ. ಪ್ರಪಂಚದ ಇತರ ಭಾಗಗಳಲ್ಲಿ ಮಕ್ಕಳು ಸೈಕಲ್ ಓಡಿಸೋದನ್ನ ಕಲಿಯುವಂತೆ ಇವರು ಬಿದಿರು ಕಟ್ಟಿಗೆಗಳು, ಪ್ಲಾಸ್ಟಿಕ್ ಟಬ್, ಅಲ್ಯೂಮಿನಿಯಂ ಮುಂತಾದವುಗಳನ್ನ ಬಳಸಿ ಹಡಗು ಓಡಿಸೋದನ್ನ ಕಲಿತಾರೆ. ಮನೆಗಳನ್ನ ಹೊರತುಪಡಿಸಿ ಇಲ್ಲಿ ತೇಲುವ ಮಾರುಕಟ್ಟೆಗಳು, ಶಾಲೆಗಳು ಮತ್ತೆ ದೇವಸ್ಥಾನಗಳು ಇವೆ. ಇದೆಲ್ಲ ನೋಡಲು ಮತ್ತೆ ಕೇಳಲು ತುಂಬಾ ಚೆನ್ನಾಗಿದ್ರು ಸಹ ಇಲ್ಲಿ ವಾಸಿಸೋದು ಅಷ್ಟು ಸುಲಭವಲ್ಲ. ಕಾಂಬೋಡಿಯಾದ ರತ್ನಗಿರಿ ಪ್ರಾಂತದಲ್ಲಿರುವ ಬೆಟ್ಟ ಪ್ರದೇಶದಲ್ಲಿ ಕರೋಯೋಂಗ್ ಎಂಬ ಪ್ರಾಚೀನ ಜನಾಂಗದ ಜನರು ವಾಸಿಸುತ್ತಿದ್ದಾರೆ. ಇವರ ಬಳಿ ವಿಭಿನ್ನವಾದ ವಿವಾಹ ಸಂಪ್ರದಾಯ ಹೊಂದಿದೆ. ಗ್ರಾಮದ ಯುವ ಹುಡುಗಿಯರು ವಿವಾಹ ವಯಸ್ಸನ್ನ ತಲುಪಿದಾಗ ಮನೆಗೆ ಹತ್ತಿರದಲ್ಲೇ ಚಿಕ್ಕ ಗುಡಿಸಲನ್ನ ನಿರ್ಮಿಸಿಕೊಡ್ತಾರೆ. ಆ ಹುಡುಗಿ ಆ ಗುಡಿಸಲಲ್ಲಿ ಇದ್ದು ಇತರ ಗಂಡಸರೊಂದಿಗೆ ಡೇಟಿಂಗ್ ಮಾಡಲು ಸಂಪೂರ್ಣ ಸ್ವತಂತ್ರ ನೀಡಲಾಗ್ತದೆ. ತನ್ನ ಪೋಷಕರು ಸಹ ತನಗೆ ಯಾವುದೇ ಅಡ್ಡಿ ಮಾಡೋದಿಲ್ಲ. ತನಗೆ ಸರಿಯಾದ ಜೀವನ ಸಂಗಾತಿಯನ್ನ ಕಂಡು ಹಿಡಿಯುವವರೆಗೂ ಆ ಹುಡುಗಿ ಎಷ್ಟು ಜನರೊಂದಿಗೆ ಬೇಕಾದರೂ ಡೇಟಿಂಗ್ ಮಾಡಬಹುದು. ಇಷ್ಟೇ ಅಲ್ಲದೆ ಇಲ್ಲಿ ಸಾಮಾನ್ಯ ಟ್ಯಾಟೂಗಳನ್ನ ಹೊರತುಪಡಿಸಿ ವಿಶಿಷ್ಟ ಟ್ಯಾಟೂ ವಿನ್ಯಾಸಗಳನ್ನ ಮಾತ್ರ ಹಾಕಿಸಿಕೊಳ್ತಾರೆ. ಕುತ್ತಿಗೆ ಹಿಂಭಾಗದಲ್ಲಿ ಚಿಕ್ಕ ಹೂವಿನ ಟ್ಯಾಟೂ, ಮಣಿಕಟ್ಟಲ್ಲಿ ಪ್ರಾಚೀನ ಸಂಕೇತ, ಕಿವಿ ಹಿಂಭಾಗದಲ್ಲಿ ಅಂದವಾದ ಒಂದು ಗೆರೆ, ಹೀಗೆ ಕೆಲ ವಿಶೇಷ ಟ್ಯಾಟೂಗಳನ್ನ ಹಾಕಿಸಿಕೊಳ್ಳುವ ಅನುಮತಿಯನ್ನ ಮಾತ್ರ ನೀಡಲಾಗಿದೆ. ಕಾಂಬೋಡಿಯಾದ ನಗರಗಳಲ್ಲಿ ವೆಸ್ಪಾ ಫುಡ್ ಟೂರ್ ಎಂಬುದು ವಾಡಿಕೆಯಲ್ಲಿದೆ. ಇಲ್ಲಿ ಬರೋ ಪ್ರವಾಸಿಗರಿಗೆ ಒಳ್ಳೆಯ ಅನುಭವ ನೀಡೋದೇ ಈ ಟೂರ್ನ ಮುಖ್ಯ ಗುರಿ. ಇದರಲ್ಲಿ ಬಾಡಿಗೆ ವೆಸ್ಪಾ ಸ್ಕೂಟರ್ಗಳಲ್ಲಿ ಗುಂಪುಗಳಾಗಿ ಪ್ರವಾಸಿಗರನ್ನ ಕರೆದುಕೊಂಡು ಹೋಗ್ತಾರೆ. ನಗರಗಳನ್ನ ತೋರಿಸುವ ಮಾರ್ಗದರ್ಶಿಗಳು ಅವರನ್ನ ಚಿಕ್ಕ ಚಿಕ್ಕ ರಸ್ತೆಗಳ ಮೂಲಕ ನಗರದ ಪ್ರಸಿದ್ಧ ಆಹಾರ ಅಂಗಡಿಗಳಿಗೆ ಕರೆದುಕೊಂಡು ಹೋಗಿ ಪ್ರಸಿದ್ಧ ಆಹಾರ ವಿಧಗಳನ್ನ ತಿನ್ನಿಸ್ತಾರೆ. ಮೀನನ್ನ ಸ್ಟೀಮ್ ಮಾಡಿ ಬಾಳೆ ಎಲೆಯಲ್ಲಿ ಇಟ್ಟು ಬಡಿಸುವ ಅಮ್ಮಾಕ್, ಇಂಗಾಳಗಳು, ಹಂದಿ ಮಾಂಸ ಮತ್ತೆ ಔಷಧೀಯ ಸಸಿಗಳನ್ನ ಬಳಸಿ ಮಾಡುವ ವಾಂಚಾ ಪ್ರಹಾಕ್, ಹೀಗೆ ಅನೇಕ ರುಚಿಕರ ಆಹಾರಗಳನ್ನ ಈ ಟೂರ್ ನಲ್ಲಿ ತಿನ್ನಬಹುದು. ಸಂಸ್ಕೃತಿ ಮತ್ತೆ ಇತಿಹಾಸದಲ್ಲಿ ಶ್ರೇಷ್ಠವಾಗಿರುವ ಈ ದೇಶದಲ್ಲಿ ಪ್ರಪಂಚದ ಅದ್ಭುತವೆಂದು ಪರಿಗಣಿಸಲ್ಪಡುವ ಅನೇಕ ಸ್ಥಳಗಳು ಇವೆ. ಮೊದಲನೇದಾಗಿ ನಾವು ಈಗಾಗಲೇ ನೋಡಿದ ಅಂಕೋರ್ ವಾಟ್ ದೇವಸ್ಥಾನ ಯುನೆಸ್ಕೋದ ವಿಶ್ವ ಪರಂಪರೆ ಸ್ಥಳಗಳಲ್ಲಿ ಒಂದಾಗಿದೆ. ಕಾಂಬೋಡಿಯಾದ ಟಾಫ್ರೋಮ್ ದೇವಸ್ಥಾನ ಪ್ರಾಚೀನ ಕಮರ್ ವಾಸ್ತುಶಿಲ್ಪಕ್ಕೆ ಇನ್ನೊಂದು ಉತ್ತಮ ಉದಾಹರಣೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಮಳೆಗಾಲ ಆರಂಭವಾದಾಗ ಅಲ್ಲಿ ನ್ಯೂ ಇಯರ್ ಅನ್ನ ಸಂಭ್ರಮಿಸಲಾಗ್ತದೆ. ಇದನ್ನ ಕೇವಲ ಹೊಸ ವರ್ಷವಲ್ಲದೆ ಒಂದು ಕೃಷಿ ಉತ್ಸವವಾಗಿ ಸಂಭ್ರಮಿಸಲಾಗ್ತದೆ. ಮಳೆಗಾಲ ಆರಂಭವಾದಾಗ ಭತ್ತದ ಬೆಳೆ ಆರಂಭವಾಗುವುದನ್ನ ಸಂಭ್ರಮಿಸುವ ರೀತಿಯಲ್ಲಿ ಇದನ್ನ ದೊಡ್ಡ ಉತ್ಸವದಂತೆ ಒಬ್ಬರ ಮೇಲೊಬ್ರು ನೀರು ಚೆಲ್ಲಿ ಬಣ್ಣ ಹಚ್ಚಿ ಸಂಭ್ರಮಿಸ್ತಾರೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಸಾಂಪೆನ್ ಎಂದು ಕರೆಯಲ್ಪಡೋ ಇನ್ನೊಂದು ಹಬ್ಬವನ್ನು ಸಂಭ್ರಮಿಸಲಾಗ್ತದೆ. ಈ ಹಬ್ಬದ ಸಮಯದಲ್ಲಿ ಅವರ ಪೂರ್ವಜರ ಆತ್ಮಗಳು ಜಗತ್ತನ್ನ ಬಿಟ್ಟು ನಮ್ಮ ಭೂಮಿಗೆ ಬರ್ತವೆ ಎಂದು ಅವರು ನಂಬುತ್ತಾರೆ. ಆ ದಿನ ಬೆಳಗ್ಗೆ ಎದ್ದು ದೇವಸ್ಥಾನಗಳಿಗೆ ಹೋಗಿ ಆಹಾರ, ಹೂವುಗಳು, ಮೇಣದ ಬತ್ತಿಗಳನ್ನ ಅಲ್ಲಿರುವ ಸನ್ಯಾಸರಿಗೆ ನೀಡ್ತಾರೆ. ಅವರು ಅದನ್ನ ಸತ್ತ ಆತ್ಮಗಳಿಗೆ ನೀಡ್ತಾರೆ ಎಂದು ಅವರು ನಂಬುತ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.